ಭಾಳಷ್ಟು ಜನರ ಅಭಿಪ್ರಾಯ ಇದೆ ಅಂಥೇಳಿ ವರದಿಗಳು ಬರ್ತಾ ಇದ್ದಾವೆ. ಜೊತೆಗೆ ಅಲ್ಲಿ ಸರ್ವೆ ಮಾಡಿದಂಥ ನಮ್ಮ ರಾಜು ಕಂಬಾರ್ ಅವರು ತಮ್ಮ ಅಭಿಪ್ರಾಯವನ್ನು ಸಹಿತ ಈಗಾಗಲೇ ತಮ್ಮ ಪತ್ರಿಕೆ ಮೂಲಕ ತಮ್ಮ ಬರವಣಿಗೆ ಮೂಲಕ ತಿಳಿಸಿದ್ದಾರೆ. ಇವೆಲ್ಲ ಏನು ತೋರಿಸ್ತದಪ್ಪ ಅಂದ್ರೆ ಇಲ್ಲಿ ಪ್ರಾಪರ್ ಇದ್ದಂಥ ಜನರಿಗೆ ಇದು ಪಟ್ಟಣ ಪಂಚಾಯತ್ ಮಿನಿಮಮ್ಮರೇ ಆಗಲ್ರಿ, ಇಲ್ಲ ಪುರಸಭೆಯಲ್ಲೇ ಮಾಡಿಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ಪತ್ರಿಕೆ ಮೂಲಕ, ಪ್ರಜಾವಾಣಿ ಪತ್ರಿಕೆ ಮೂಲಕ ಜನರ ಮುಂದೆ ಇಟ್ಟಿದ್ದಾರೆ ಮತ್ತು ಜನನಾಯಕರ ಮುಂದೆ ಇಟ್ಟಿದ್ದಾರೆ. ಇನ್ನು ಅವ್ರ ಮುಂದಿರುವಂಥದ್ದು ಏನಪ್ಪ ಅಂದ್ರೆ ಇವುಗಳನ್ನ ಈಡೇರಿಸಿಕೊಡೋದು, ಜನರ ಮನದ ಮಾತನ್ನು ಈಗ ತಿಳಿಸಿದ್ದಾರೆ. ಅವರು ಆ ಮನಕ್ಕೆ, ಆ ಮನಸ್ಸಿಗೆ ಇವರು ಒಂದು ಪ್ರೋತ್ಸಾಹ ಕೊಟ್ಟ ಅದನ್ನು ಪಟ್ಟಣ ಪಂಚಾಯತಿ ಗೋಕಾಕನ್ನು ಜಿಲ್ಲೆ ಮಾಡಿದರೆ ನಿಶ್ಚಿತವಾಗಿಯೂ ಗೋಕಾಕದ ಜನ ಈ ಕುಟುಂಬಕ್ಕೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದಾಗಲಿ, ಪ್ರೀತಿಸುವಂಥದ್ದಾಗಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಕೌಸಲಿಗೆಯ ಕುರಿತಾಗಿ ನಮಗೆ ಕಂಡು ಬಂದಂಥ ತಿಳಿದಂಥ ಕೆಲವು ವಿಷಯಗಳು ಇನ್ನೂ ಇರ್ಬೋದು. ಈ ದಿಸೆಯಲ್ಲಿ ಇಬ್ಬರು ಸಹೋದರರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ನಾ ಹೇಳಿದಂಥ ವಿಷಯ ಸತ್ಯ ಇರ್ಬೋದು, ಸತ್ಯಕ್ಕೆ ಸಮೀಪ ಇರ್ಬೋದು, ಬಹಳ ಸುಳ್ಳು ಅನ್ನಿಸ್ಬೋದು, ಯಾರಿಗೂ ಗೊತ್ತು. ಆದ್ರೆ ನಮಗೆ ಕಂಡಂಥ ಕೇಳಿದಂಥ ವಿಷಯಗಳ ನೆರಗಟ್ಟಿನಲ್ಲೇ ಕೆಲವೊಂದು ಮಾತುಗಳು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಕೌಸಲಿಗೆ ಪಟ್ಟಣ ಪಂಚಾಯತಿ ಅಥವಾ ಪುರಸಭೆ ಆಗುವುದು ಯಾವಾಗ, ಗೋಕಾಕ್ ಜಿಲ್ಲೆ ಆಗುವುದು ಯಾವಾಗ ಅದು ಉತ್ತರವನ್ನು ಇಲ್ಲಿಯ ಪ್ರಬಲ ರಾಜಕಾರಣಿಗಳು ಹೇಳಬೇಕಂತ ಹೇಳ್ತಾ, ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. ಎಚ್ 16 ನ್ಯೂಸ್ ಅರ್ಥಾತ್ ಎಚ್ 16 ಸತ್ಯದ ಕೈಗಳಲ್ಲಿ ವಂದನೆ.